ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಜಿಲ್ಲಾ ಸಹಕಾರ ಬ್ಯಾಂಕ್ಗಳನ್ನ ಕೊಟ್ಟಿದೆ. ಆದ್ರೆ ಆ ಬ್ಯಾಂಕ್‌ಗಳ ಒಂದು ನೇಮಕಾತಿ ಪರೀಕ್ಷೆ ಮತ್ತು ಅಲ್ಲಿಗೆ ಆಯ್ಕೆ ಆಗುವಂತ ಮ್ಯಾನೇಜರ್‌ಗಳು ಆ ಒಂದು ಹುದ್ದೆಗಳನ್ನ ಕೆಲವೊಂದಿಷ್ಟು ಜನ ಪ್ರಭಾವಿಗಳು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಏನೋ ತಮ್ಮ ಮನೇದ್ ಬ್ಯಾಂಕು ನಾವೇ ನಮಗ್ ಬೇಕಿದ್ದವ್ರನ್ನ ಅಲ್ಲಿ ಮ್ಯಾನೇಜರ್ ಮಾಡ್ಕೊಳ್ಳೋಣ, ಅಧಿಕಾರಿಗಳು ಮಾಡ್ಕೊಳ್ಳೋಣ ಅನ್ನೋ ಒಂದು ರೀತಿ ವರ್ತಿಸ್ತಾರೆ. ಯಾಕೆ ಅಂತಂದ್ರೆ ನಾನು ಒಂದು 4-5 ದಿನಗಳ ಹಿಂದೆ ಶಹಾಪುರ್ ಟೈಮ್ಸ್ ಅನ್ನೋ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ನೋಡಿದೆ. ಏನು ಅಂತಂದ್ರೆ ನಮ್ಮ ರಾಯಚೂರಿನ ಆರ್.ಡಿ.ಸಿ ಬ್ಯಾಂಕಿನಿದೆ. ಆರ್.ಡಿ.ಸಿ ಬ್ಯಾಂಕ್ ಅಲ್ಲಿ ಒಂದು ನೇಮಕಾತಿ ಆಗಿತ್ತು. ಸೊ ನೇಮಕಾತಿಯಲ್ಲಿ ಹೆಂಗ್ ಇವರು ಅಕ್ರಮ ಎಸಗಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿದೆ. ಈಗ ಸರ್ಕಾರ ಈ ನೇಮಕಾತಿ ವಿಷಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ. ಅಂದ್ರೆ ಆ ಬ್ಯಾಂಕಿಗೆ ಸಂಬಂಧಪಟ್ಟಾಗೆ ಮ್ಯಾನೇಜರ್ ಆಗಿರ್ಬೋದು, ಕೆಲವು ಹುದ್ದೆಗಳಿಗೆ ಏನ್ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರದ್ದು ವೆಬ್ಸೈಟ್ ಅಲ್ಲಿ ಬಿಡ್ತಾರೆ, ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ತಗೊಳ್ತಾರೆ. ಅದಕ್ಕಂತೂ ಫೀಸ್ ಬಿಡಿ, ಅದ್ವಾ ಫೀಸ್ ಇರುತ್ತೆ, 2,000-3,000. ಆಮೇಲೆ ತಮಗೆ ಹೆಂಗ್ ಬೇಕೋ ಹಂಗ ಅಲ್ಲಿ ಜಾತಿ ನಡೆಯುತ್ತೆ, ತಮ್ಮ ಜಾತಿಯನ್ನು ಒಂದು ಕಾರಣಕ್ಕೆ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ನಡೆಯುತ್ತೆ. ಸೊ ಇಲ್ಲಿ ಒಂದು ಏಜೆನ್ಸಿ ಮೂಲಕ ಪರೀಕ್ಷೆ ನಡೆಸಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಇವರು ಮಾಮೂಲಿಯಾಗಿ ಹಂಗೆ ಮಾಡೋದು. ಈ ಬ್ಯಾಂಕ್ಗಳು ಆರ್.ಡಿ.ಸಿ ಬ್ಯಾಂಕ್ಗಳು, ಡಿ.ಸಿ.ಸಿ ಬ್ಯಾಂಕ್ ಏನಂತಂದ್ರೆ ಯಾವ್ದೋ ಒಂದು ಏಜೆನ್ಸಿ ಮೂಲಕ ಎಕ್ಸಾಮ್ ಮಾಡಿಸ್ಬಿಡೋದು. ಅಂಡ್ ಇನ್ನೊಂದು ನೋಡಿ, ಇಲ್ಲಿ ಆಶ್ಚರ್ಯ, 80 ಮಾರ್ಕ್ಸ್ ತಗೊಂಡವರು ಸಹಾಯಕ ಗ್ರೇಡ್ ಹುದ್ದೆಗೆ ಆಯ್ಕೆ ಆಗಿದ್ದಾರೆ, ಅಂದ್ರೆ ಮ್ಯಾನೇಜರ್ ಹುದ್ದೆಗೆ. ಎಷ್ಟೋ ಜನ ಪ್ರತಿಭಾನ್ವಿತರಲ್ಲಿ ಪರೀಕ್ಷೆ ಬರೆದು ಒಳ್ಳೆ ಸ್ಕೋರ್ ಮಾಡಿದವರು ಲಿಸ್ಟ್ ಅಲ್ಲಿ ಇಲ್ಲ. ಅಂಡ್ ಇನ್ನೊಂದು 1:5 ಅಂದ್ರೆ ಒಂದು ಹುದ್ದೆಗೆ 5 ಜನರ ಆದಂತೆ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನಕ್ಕೆ ಕರಿಬೇಕಂದ್ರೆ ಏನೋ ಲಿಸ್ಟ್ ಅಲ್ಲಿ ಹೆಸರು ಇರ್ಬೇಕು ಅವ್ರದ್ದು ಇಂಟರ್ವ್ಯೂಗೆ. ಬಟ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲದೆ ಇರೋರ್ನು ಇಂಟರ್ವ್ಯೂ ಕರ್ಸ್ಕೊಂಡಿದ್ದಾರೆ. ಅಂದ್ರೆ ತಮಗೆ ಬೇಕಿದ್ದವ್ರನ್ನ ಹೆಂಗ್ ಬೇಕೋ ಹಂಗ, ಅದೇನೋ ಒಂದು ಮಾರುಕಟ್ಟೆಯಲ್ಲಿ ಈ ದನಗಳ ವ್ಯಾಪಾರ ಮಾಡ್ತಾರ ಹಂಗ ಹೆಂಗ್ ಬೇಕೋ ಹಂಗ ಸೇರಿಸಿ ತಮ್ಗೆ ಯಾರು ಬೇಕೋ ಅವ್ರನ್ನ ಒಳಗಡೆ ತಗೊಂಡ್ ಹೋಗೋದು. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅದೆಲ್ಲ ಬಿಟ್ಟು ನಿಂತಿರ್ತಾರೆ ಬಿಡಿ. ಯಾಕಂದ್ರೆ ಅವರಿಗೆ ಬೇಕಿರೋದು ಹಣ. ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಆ ಜಿಲ್ಲೆಯಲ್ಲಿರುವಂತ MP MLA ಅಲ್ಲಿನ ಎಲ್ರಿಗೂ ಕೊಟ್ಟ ಹಣ ಕೊಟ್ಟು ತಮಗೆ ಯಾರು ಬೇಕೋ ಅವ್ರನ್ನ ಒಳಗ್ ಕರ್ಕೊಳ್ಳುವಂತ ಕೆಲಸ ಮಾಡ್ಕೊಂಡಿರ್ತಾರೆ. ಬಟ್ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಮ ಎಸ್ಪೆಷಲಿ ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಇದ್ರ ಬಗ್ಗೆ ಕೇಳುವಂತವ್ರು ಇಲ್ಲ, ಬಗ್ಗೆ ಧ್ವನಿ ಎತ್ತೋರು ಇಲ್ಲ. ಅನ್ಯಾಯ ಆಗಿದೆ ಆಯ್ತು ಬಿಡಪ್ಪ ಸುಮ್ಮನೆ ಆಗ್ಬಿಡ್ತಾರೆ. ಅಂಡ್ ಇನ್ನೊಂದು, ಈ ರೀತಿ ಬ್ಯಾಂಕ್ ನೇಮಕಾತಿ ವಿಷಯಗಳು ಅಷ್ಟೊಂದು ಸುದ್ದಿ ಕೂಡ ಆಗಲ್ಲ. ಈ ದೊಡ್ಡ ದೊಡ್ಡ KPSC KA ರೆಕ್ರೂಟ್ಮೆಂಟ್ ರೀತಿ ಸುದ್ದಿ ಆಗಲ್ಲ. ಹಂಗಾಗಿ ಆರಾಮಾಗಿ ಮುಚ್ಚಾಕ್ಬಿಡ್ತಾರೆ. ಇನ್ನೊಂದು, ಇಲ್ಲಿ ಏನಾಗ್ಬೇಕಿತ್ತು, ಈ ಒಂದು ನೇಮಕಾತಿ ಆದೇಶ ಪತ್ರಗಳನ್ನ ಯಾವುದೋ ಒಂದು ಖಾಸಗಿ ಹೋಟ್ಲಲ್ಲಿ ಕಾರ್ಯಕ್ರಮ ಮಾಡಿ ಕೊಟ್ಟಿರುವಂತದ್ದು ಎಲ್ಲ ಕೂಡ ಗಮನಿಸಿದ್ದಾರೆ. ತುಂಬಾ ಜನ ಅಭ್ಯರ್ಥಿಗಳು ಇದ್ರ ವಿರುದ್ಧ ನನಗೆ ಫೋನ್ ಮಾಡಿ ಕರೆ ಮಾಡಿಲ್ಲ, ತಿಳಿಸಿದ್ರಿ ಈ ರೀತಿ ಆಗಿದೆ, ನಾವು ಒಳ್ಳೆ ಸ್ಕೋರ್ ಮಾಡಿದ್ವಿ, ಬಟ್ ನಮ್ದು ಲಿಸ್ಟ್ ಅಲ್ಲಿ ಹೆಸರಿಲ್ಲ. ಒಟ್ಟಿನಲ್ಲಿ ಈ DCC ಬ್ಯಾಂಕ್ಗಳಿಗೆ ಒಂದು ಸರ್ಕಾರ ಏನಾದ್ರು ಒಂದು ರೂಲ್ಗಳನ್ನ ತರಬೇಕು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹಂಗೆ ಆಗಿದೆ. ನಾಟ್ ಓನ್ಲಿ ಇದು ನೋಡಿ, ಚಿಕ್ಕಮಂಗ್ಳೂರ್ದು ಅಷ್ಟೇ. ಈ ಪರೀಕ್ಷೆ ಆಗಿ ನೋಟಿಫಿಕೇಶನ್ 2024 28/10/2024 ನೋಟಿಫಿಕೇಶನ್ ಆಗಿದೆ. ಇನ್ನೂ ಕೂಡ ಯಾವುದು ರಿಸಲ್ಟ್ ಇಲ್ಲ, ಸಂದರ್ಶನ ಇಲ್ಲ, ಏನೂ ಇಲ್ಲ. ಅಧ್ಯಕ್ಷರು ಬಂದು CT ರವಿ ಅವರು. ಈಗಾಗಲೇ 2 ಬಾರಿ ನಾವು ಮನವಿಯನ್ನ ಕೊಟ್ವಿ. ಅವರಿಗೆ ಸಂಬಂಧಪಟ್ಟ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಎಲ್ರಿಗೂ ಕರೆ ಮಾಡಿ ಹೇಳಿದ್ವಿ. ಪಾಪ ಅಲ್ಲಿ ಎಷ್ಟೋ ಜನ ಆಸ್ಪಿರೆಂಟ್ಸ್ ಕಾಯ್ತಾ ಇದ್ದಾರೆ ರಿಸಲ್ಟ್ಗೋಸ್ಕರ. ದಯವಿಟ್ಟು ಅದನ್ನ ರಿಸಲ್ಟ್ ರಿಲೀಸ್ ಮಾಡಿಸಿ ಅಂತಂದ್ರೆ ಏನೂ ಇಲ್ಲ. ಕಾರಣ ಅದು ಒಳ ಒಪ್ಪಂದಗಳು ಬೇರೆ. ಅಲ್ಲಿ ಯಾರೋ ರಾಜಕೀಯ ಒತ್ತಡ ಇರುತ್ತೆ, ಇನ್ನೇನು ತಮ್ಮ ಜಾತಿಯನ್ನು ಏನು ಕೊಡ್ಬೇಕಾಗಿರುತ್ತೆ, ಇಲ್ಲಿ MLA ಕೈ ಒಟ್ಟಾಗಿ ತಮ್ಮ ಏನಿರುತ್ತೋ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಅಮಾಯಕ ಇಲ್ಲಿ ಆಸ್ಪಿರೆಂಟ್ಸ್ ಏನು ಪರೀಕ್ಷೆ ಬರೆದಿರ್ತಾರೆ ಅವರ ಭವಿಷ್ಯವನ್ನ ಬಲಿ ಕೊಡೋದು. ಪಾಪ ಅಲ್ಲಿ 30-32 ವರ್ಷ ವಯಸ್ಸಾಗಿದೆ ಕೆಲವರಿಗೆ. ಇನ್ನೇನು ಆ ನೇಮಕಾತಿ ಪರೀಕ್ಷೆ ಬರೋದು ಆಲ್ರೆಡಿ ಮತ್ತೀಗೆ 2 ವರ್ಷ ಕಳೆದೋಯ್ತು. ಇನ್ನೂ ಕೂಡ ರಿಸಲ್ಟ್ ಇಲ್ಲ, ಏನಿಲ್ಲ. ಅವ್ರಿಗೆ ಅಟ್ಲೀಸ್ಟ್ ಬೇರೆ ಯಾವ್ದಕ್ಕಾದ್ರು ಪ್ರಿಪರೇಷನ್ ಆದ್ರೂ ಮಾಡಿ, ಇಲ್ಲ ಇದನ್ನೇ ಏನಾದ್ರು ಮಾಡ್ತಾರಾ ಅಥವಾ ಇದನ್ನ ಕ್ಯಾನ್ಸಲ್ ಮಾಡ್ತಾರ, ಆ ಟೆನ್ಷನ್ ಅಲ್ಲೇ ದಿನ ಕಳೀತಾ ಇದಾರೆ. ನೋಡಿ, ಈಗಾಗಲೇ ನಾವು ಮನವಿ ಕೊಟ್ಟು ವಿನಮ್ರವಾಗಿ ಹೇಳಿದೀವಿ. ನೆಕ್ಸ್ಟ್ ಚಿಕ್ಕಮಂಗ್ಳೂರು DCC ಬ್ಯಾಂಕ್ ಮುಂದೆನೆ ಒಂದು ಪ್ರತಿಭಟನೆ ಮಾಡ್ಬೇಕಾಗತ್ತೆ, ಎಲ್ಲಾ ಆಸ್ಪಿರೆಂಟ್ಸ್ಗಳನ್ನ ಸೇರಿಸಿ. ಯಾಕೆ ಅಂತಂದ್ರೆ ಇದು ಆಲ್ರೆಡಿ ನಾವು ಮನವಿ ವಿನಮ್ರವಾಗಿ ಮಾಡ್ಕೊಡಿ ಅಂತ ಕೇಳೋದಾಯ್ತು. ಈಗ ಮಾತಿಲ್ಲ, ಈಗ ನೇರವಾಗಿ ಆಕ್ಷನ್ ಗಳಿಬೇಕಾಗತ್ತೆ. ಅಂಡ್ ಚಿಕ್ಕಮಂಗ್ಳೂರಲ್ಲೇ ನಿಮ್ಮ ಒಂದು ಕಚೇರಿ ಮುಂದೆ, ನಿಮ್ಮ ಬ್ಯಾಂಕ್ನ ಒಂದು ಆಫೀಸ್ ಮುಂದೆ ನಾವು ಧರಣಿ ಕೂಡ್ತೀವಿ, ಎಲ್ಲ ಆಸ್ಪಿರೆಂಟ್ಸ್ಗಳನ್ನ ಸೇರಿಸ್ಕೊಂಡು. ಯಾಕೆ ಅಂತಂದ್ರೆ ಪಾಪ ಪರೀಕ್ಷೆ ಬರೆದಂತವ್ರು 2 ವರ್ಷ ಆದ್ರೂ ಕೂಡ ಇನ್ನೂ ರಿಸಲ್ಟ್ ಇಲ್ಲ, ಏನ್ ಮಾಡ್ತಿರೋ ಪ್ರೊಸೆಸ್ ಅನ್ನೋದು ಇಲ್ಲ. ಅಟ್ಲೀಸ್ಟ್ ಕೇಳಿದ್ರೆ ಮಾಹಿತಿ ಕೊಡೋಕ್ ರೆಡಿ ಇಲ್ಲ ಅಂತಂದ್ರೆ ಯಾವ ರೀತಿಯಾದಂತ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಇದೆ, ಅಲ್ಲಿ ಆಡಳಿತ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಅಂಡ್ ಇದ್ರ ಅಧ್ಯಕ್ಷರಂತೂ ಬಿಡಿ, ಅವ್ರು ವಿಚಿತ್ರವಾಗಿ ವರ್ತಿಸ್ತಾರೆ. ಇದ್ರ ಬಗ್ಗೆ ಕೇಳಿದ್ರೆ ಮಾತೇ ಆಡಲ್ಲ. ಈ ಪ್ರತಿಯೊಂದು ಹಿಂಗೆ ಆಗಿದೆ. ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್, ಅವ್ರಿಗೆ ಹೆಂಗ ಬೇಕೋ ತಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಸುಮ್ಮನೆ ಯಾಕೆ ನೇಮಕಾತಿ ಮಾಡ್ತೀರಾ? ಹರಾಜ್ ಹಾಕ್ಬಿಡಿ ಹುದ್ದೆಗಳನ್ನ. ಎಷ್ಟು ಲಕ್ಷ ಆಗುತ್ತೋ ಅವ್ನು ಯಾವನ್ ತಾಕತ್ತಿರ್ತೋ ಅಂತ ತಗೊಳ್ತಾನೆ. ಸುಮ್ಮನೆ ರೆಕ್ರೂಟ್ಮೆಂಟ್ ಮಾಡುವಂಥದ್ದು, ಪಾಪ ಫೀಸ್ ಕಟ್ಟೋದು, ಅವ್ರ ಈ ಟೆನ್ಷನ್ 2-3 ವರ್ಷ ಕಳೆಯೋದು, ಅವ್ರ ಸಮಯವನ್ನು ಹಾಳು ಮಾಡ್ಕೊಳ್ಳೋದು ಯಾಕೆ? ನೇರವಾಗಿ ಹರಾಜಿಗೆ ಇಟ್ಟುಬಿಟ್ಟಿದೀವಿ, ತಾಕತ್ತಿದ್ದವ್ರು ಬಂದು ತಗೊಳ್ಳಿ ಅಂತ ಹೇಳಿ. ಇಲ್ಲ ಭ್ರಷ್ಟಾಚಾರ ಇದ್ರೆ ಓಪನ್ ಆಗಿ ಹೇಳಿ, ಇದೆ ಅಕ್ರಮ ಇದೆಯಪ್ಪ,
ನಾವು ಇಷ್ಟು ಹಣಕ್ಕೆ ಬಿಡ್ ಮಾಡ್ತಾ ಇದೀವಿ ಅಂತ ಹೇಳಿ. ಸುಮ್ನೆ ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡು ರಿಸಲ್ಟ್ಗಳನ್ನ ಪರೀಕ್ಷೆ ಬರೆದಿರುವಂತವ್ರನ್ನ ಕಾಯಿಸುವಂತದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸೊ ಈಗ ನೋಡಿ ರಾಯಚೂರುದು ಅಷ್ಟೇ, ಈಗ ಅದ್ರ ಮೇಲೆ ದೂರು ಕೂಡ ಕೊಡೋದಕ್ಕೆ ಸಿದ್ಧತೆ ನಡೆಸಿದೀವಿ, ರೆಡಿ ಮಾಡ್ಕೊಂಡಿದೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಅಲ್ಲಿನ ಅಧ್ಯಕ್ಷರಿಗೆ ಹೇಳ್ತೀವಿ ನಾವು ಬಾಯಿ ಮಾತಿಂದ. ಕೇಳಿಲ್ಲ ಅದು ಸರಿಯಾಗಿ ಈಗ ಮತ್ತೆ ವೆಬ್ಸೈಟ್ ಅಲ್ಲೆಲ್ಲ ಡಿಲೀಟ್ ಇಲ್ಲ, ಈಗ ಯಾವ್ದು ಸಿಗ್ತಾ ಇಲ್ಲ ಮಾಹಿತಿಯಲ್ಲಿ. ನೋಟಿಫಿಕೇಶನ್ ಡಿಲೀಟ್ ಮಾಡೋದೆಲ್ಲ ಆಗಿದೆ, ಅದು ನಮ್ಮ ಹತ್ರ ಇದೆ, ನೋಟಿಫಿಕೇಶನ್ ಎಲ್ಲ ಇದೆ. ಸೊ ಆ ಲಿಸ್ಟ್ ಅನ್ನ ತೆಗೆದುಕೊಂಡು ಪ್ರತಿಯೊಬ್ಬರದು ಕೂಡ ರಿಸಲ್ಟ್ ಅನ್ನ, ನೀವು ಸ್ಕೋರ್ ಅನ್ನ ಕೊಡ್ಬೇಕು. ನೀವು ವೈಯಕ್ತಿಕವಾಗಿ ನೀವು ಸಂದರ್ಶನದಲ್ಲಿ ಎಷ್ಟು ಕೊಟ್ರಿ, ಹೆಂಗ್ ಬಂದ್ರು, ಸೆಲೆಕ್ಟ್ ಆಗ್ದಿರೋ ಯಾವನೇ ಒಂದು ಸಂದರ್ಶನಕ್ಕೆ ಬಂದು ಸೆಲೆಕ್ಟ್ ಆದ, ಆ ಲಿಸ್ಟ್ ಅನ್ನ ನಮಗೆ ಕೊಡ್ಬೇಕಿಲ್ಲ ಅಂತಂದ್ರೆ ನಾವು ಖಂಡಿತವಾಗಿ ರಾಯಚೂರಲ್ಲಿ ಈ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಲಿಸ್ಟ್ ಅಲ್ಲೇ ಇಲ್ಲಿರೋನು ಬಂದು ಸೆಲೆಕ್ಷನ್ ಆಗ್ತಾನೆ ಅಂತಂದ್ರೆ ನಿಮ್ಗೆ ಹೆಂಗ್ ಬೇಕೋ ಹಂಗ ಜಾತಿ ಆಧಾರಿತ, ಧರ್ಮ ಆಧಾರಿತ, ತಮಗೆ ಏನು ಬೇಕೋ ಒಂದು ಇನ್ಫ್ಲುಯೆನ್ಸ್ ಬಳಸ್ಕೊಂಡು ಸೆಲೆಕ್ಟ್ ಆದ್ರೆ ಆ ಪರೀಕ್ಷೆಗೆ ಓದಿದಂತವ್ರ ಪಾಡ್ ಏನ್ ಹೇಳಿ. ಆ ನೋಟಿಫಿಕೇಶನ್ ಮತ್ತು ದೊಡ್ಡದಾಗಿ ಎಲ್ಲ ಮೆನ್ಷನ್ ಮಾಡೋದು, ವಿದ್ಯಾರ್ಹತೆ ಏನಿರ್ಬೇಕು, ನೀವ್ ಏನ್ ಓದ್ಬೇಕು, ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಹಿಂಗ್ ಹಾಕ್ಬೇಕು. ನೀವು ಮಾಡೋ ಈ ಒಂದು ಕೆಲಸಕ್ಕೆ ಅದೆಲ್ಲ ಯಾಕೆ ಹೇಳಿ, ಪ್ರೊಸೀಜರ್ ಯಾಕೆ, ಇನ್ಸ್ಟ್ರಕ್ಷನ್ಸ್ ಯಾಕೆ, ನೇರವಾಗಿ ನಿಮ್ಗೆ ಬೇಕಾದಂಗೆ ಮಾಡ್ಕೊಳ್ಳಿ. ಸೊ ಈಗ ಎರಡು ವಿಷಯ, ಒಂದು ರಾಯಚೂರು DCC ಬ್ಯಾಂಕ್, ಇನ್ನೊಂದು ಚಿಕ್ಕಮಗಳೂರು DCC ಬ್ಯಾಂಕ್ ರಿಸಲ್ಟ್. ಸೊ ಈ ಎರಡು ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ನೀವು ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದೀರಾ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ಶೇರ್ ಮಾಡಿ. ಸಂಬಂಧಪಟ್ಟ ನಿಮ್ಮ ಎಲ್ಲ ಒಂದು ಯಾರ್ಯಾರು ಪರೀಕ್ಷೆ ಬರೆದಿದ್ರೆ ಅವರಿಗೆ ಎಲ್ಲರೂ ಒಗ್ಗಟ್ಟಾಗಿ ಈ ವಿಷಯದ ಬಗ್ಗೆ ಹೋರಾಟ ಮಾಡೋಣ. ಧನ್ಯವಾದಗಳು.